ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಮೈಸೂರಿಗೆ ಬಂದಿದ್ದೀನಿ. ಮೈಸೂರು ಹತ್ರ ಒಂದು ಹಳ್ಳಿ. ಇವತ್ತು ನಮ್ಮ ಊರಲ್ಲಿ ಇವತ್ತು ಜಾತ್ರೆ ಇತ್ತು. ಅಮ್ಮ ಇದ್ದಾರಲ್ಲ, ಅವ್ರ ತಾಯಿ ಮನೆ ಊರಿದ್ದು ಮೈಸೂರು. ಸೊ ಜಾತ್ರೆ ಇರೋದು ಮೇಯ್ನ್ ಇರೋದು ನಾಳೆ. ಇವತ್ತು 3 ದಿನ ಆಗುತ್ತೆ ಜಾತ್ರೆ. ಸೊ ಜಾತ್ರೆದು ನಿಮಗೆ ಡೆಕೋರೇಷನ್ ಎಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈಗ ಲೈಟಿಂಗ್ಸ್ ಎಲ್ಲ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಳು ಬಂದು ಮೋನಿಶಾ ಅಂತ. ಸೊ ಇವಾಗ ಇಬ್ಬರು ಕೂಡ ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ. ಈಗ ಲೈಟಿಂಗ್ಸ್ ಎಲ್ಲ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ, ತುಂಬಾ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ಈ ಸಲ ಲೈಟಿಂಗ್ಸೇ ತುಂಬ ಜೋರಾಗಿದೆ ನೋಡಿ. ಪೀಕಾಕ್ ಎಲ್ಲ ಮಾಡಿದ್ದಾರೆ ಲೈಟಿಂಗ್ಸಲ್ಲಿ. ಇದೇ ನಮ್ಮ ಊರು ವಿಲೇಜ್. ವರ್ಷಕ್ಕೊಂದ್ಸಲಿ ಜಾತ್ರೆ ಆಗ್ತಾ ಇರುತ್ತೆ. ನಾನು ಲಾಸ್ಟ್ 3-4 ಇಯರ್ಸ್ ಬಂದಿರಲಿಲ್ಲ, ಮತ್ತು ಇವಾಗಲೇ ಬಂದಿರೋದು ನೋಡಿ. ಇದು ದೇವಸ್ಥಾನ, ಮೇಯ್ನ್ ದೇವಸ್ಥಾನ ಇದು, ಶ್ರೀ ಕಾಳಿಕಾಂಬ ದೇವಸ್ಥಾನ. ಬೈ ಕಡೆ ನಾಳೆ ಬೆಳಗ್ಗೆ ಹೋಗ್ತೀವಿ ಟೆಂಪಲ್ಗೆ, ಅವಾಗ ತೋರಿಸ್ತೀನಿ ನಿಮಗೆ ದೇವಸ್ಥಾನ. ಇದು ಏನದು ಪಲ್ಲಕ್ಕಿನ ಮತ್ತೆ ಎಂಥ ಚಪ್ರ ಫ್ರೆಂಡ್ಸ್ ನೋಡಿ. ನಮ್ಮ ಅತ್ತೆ ಮಗ ಆಲ್ರೆಡಿ ನಿಮ್ಗೆ ತೋರಿಸಿ. ಇವತ್ತು ರಾತ್ರಿ ಅದೇನ ಒಳಗೆ ಬೆಳಗ್ಗೆಗ ಮತ್ತು ಇದು ಇವಾಗ ರೆಡಿ. ಓ ಹಾಂ ಸರಿ ಸರಿ. ಏನಂತಾರೆ ಅದನ್ನ? ಚೆಲ್ಲು ಚಪ್ರ ಫ್ರೆಂಡ್ಸ್ ನೋಡಿ. ಚೆಲ್ಲು ಚಪ್ರ ಅಂತಿದ್ದು, ಇದರಲ್ಲಿ ದೇವ್ರನ್ನ ಕರ್ಕೊಂಡು ಹೋಗುತ್ತೆ ನೋಡಿ. ಚೆಲುವಿನ ಚಪ್ರ ಅಂತಾರೆ ಇದನ್ನು ಎಷ್ಟು ಚೆನ್ನಾಗಿ ಒಗ್ಗಟ್ಟಿನಿಂದ ಎಲ್ಲ ಸೇರಿಕೊಂಡು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇದನ್ನ ಇವಾಗ ಮಿಡ್ನೈಟು ಹೊಳೆ ಹತ್ರ ತೊಗೊಂಡೋಗ್ತಾರೆ. ಇದ್ರ ಮಧ್ಯೆ ಬಂದು ದೇವ್ರ ಪೂಜೆ ಮಾಡ್ತಾರಲ್ಲ, ಅರ್ಚಕರು ಮಧ್ಯ ನಿಂತ್ಕೊಂಡು ತಲೆ ಮೇಲೆ ಕಲಶ ಇಟ್ಕೊಂಡು ಬರ್ತಾರೆ ಹೊಳೆಯಿಂದ. ಇವಾಗ 12 ಗಂಟೆಗೆ ದೇವರು ಹೋಗುತ್ತೆ, ಮೆರವಣಿಗೆ ಹೋಗುತ್ತೆ. ಇವತ್ತು 12 ಗಂಟೆಗೆ ಅಂದರೆ ಮತ್ತು 2 ಗಂಟೆಗೆ ದೇವರು ಹೋಗುತ್ತೆ. ಯಾರು ಅರ್ಕೆ ಮಾಡ್ಕೊಂಡಿರೋರು ಬಾಯಿ ಬೀಗ ಅಂದರೆ ಇಲ್ಲಿ ಒಂದು ತಂತಿ ಬೀಗ ಹಾಕ್ಸ್ಕೊಳ್ತಾರೆ. ಆಮೇಲೆ ಟೋಪಿ ಬೀಗ ಅಂತ, ಈಗ ಟೋಪಿಗೆ ಬೀಗ ಹಾಕ್ತಾರೆ, ಇಲ್ಲಿ ಬಟ್ಟೆಗೆ ಹಾಕ್ತಾರೆ ಬೀಗ. ಸೊ ನಿಮ್ಗೆ ತೋರಿಸ್ತೀನಿ. ಒಳಗೆ ಹೋಗ್ತಾರೆ. ಇಲ್ಲಿ ಕಪಿಲಾ ನದಿ ಇದೆ. ಈ ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು. ನೈಟ್ ಹೋಗ್ತಾರೆ 2 ಗಂಟೆಗೆ. ಆಗ ನಾನು ಹೋಗ್ತೀನಿ. ಇವಾಗ ಬೇಗ ನಿದ್ದೆ ಮಾಡಿದ್ರೆ ಆನ್ ಟೈಮ್ಗೆ ಎದ್ದೊಳ್ಬೋದು. ಸೊ ಆವಾಗ ಹೋಗಿ ನಾನು ನಿಮಗೆ ಹೆಂಗೆ ಏನು ಅಂತ ತೋರಿಸ್ತೀನಿ. 2 ಗಂಟೆ ಆಗುತ್ತೆ ಹೋಗೋದಕ್ಕೆ ನೋಡಿ. ಇವಳು ಯಾರು ಅಂತ ಗೊತ್ತಲ್ವಾ? ಮೈತ್ರಿ, ನಾನು ರೇಖಾ ಇದಲ್ಲ ಅವ್ರ ಕಡೆ ಕಸಿನ್ ಇವಳು. ಸೊ ನಾಳೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೇವ್ರು ನೋಡೋದಕ್ಕೆ. ನಾಳೆ ಮೇಯ್ನ್ ಜಾತ್ರೆ ಇರೋದು ನಾಳೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ, ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ, ಬಟ್ ಇವತ್ತಿಂದನೇ ಮೇಯ್ನ್. ಇವತ್ತು ಮತ್ತು ನಾಳೆ. ಇವತ್ತು ಜಾತ್ರೆದು ಸೆಕೆಂಡ್ ಆಗಿರುತ್ತೆ. ಸೆಕೆಂಡ್ ಏನು ಸ್ಪೆಷಲ್ ಅಪ್ಪ ಅಂತಂದರೆ ಮಡೆ ಬೇಯಿಸೋದು ಅಂದರೆ ದೇವ್ರಿಗೆ ಸಿಹಿ ಪೊಂಗಲ್ ಮಾಡಿ ಅರ್ಪಿಸೋದು. ಇದನ್ನು ಎಲ್ಲಿ ಮಾಡ್ತಾರೆ ಅಂದರೆ ದೇವಸ್ಥಾನದ ಸ್ವಲ್ಪ ಮುಂದಕ್ಕೆ ಅಲ್ಲಿ ಜಾಗ ಇರುತ್ತೆ ಸಪ್ರೇಟಾಗಿ, ಅಲ್ಲಿ 3 ಕಲ್ಲು ಇಟ್ಕೊಂಡು ಸಿಹಿ ಪೊಂಗಲ್ ಮಾಡಿ ದೇವರಿಗೆ ಅರ್ಪಿಸ್ತಾರೆ ಇಲ್ಲಿನ ಜನಗಳು ನೋಡಿ. ಫ್ರೆಂಡ್ಸ್ ಪೀಕಾಕ್ ಬ್ಯಾಕಿಂದ ತೋರಿಸಿದ್ದೆ, ನನಗೆ ಫ್ರಂಟಿಂದ ತೋರಿಸ್ತಾ ಇದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಪೀಕಾಕ್ ಇದು ಲೈಟಿಂಗ್ ಮಾಡಿದ್ದಾರೆ. ಪೀಕಾಕ್ ಲೈಟಿಂಗು ತುಂಬ ಚೆನ್ನಾಗಿದೆ. ಡೇ ಟೈಮಲ್ಲಿ ಗೊತ್ತಾಗಲ್ಲ, ನೈಟ್ ಲೈಟಿಂಗ್ ಆಗ್ತಾಗಲೇ ಗೊತ್ತಾಗೋದು ಅದು ಯಾವ ಶೇಪಲ್ಲಿದೆ ಅಂತ. ಸೊ ಇವಾಗ ನೈಟ್ 11 o'clock ಆಗಿದೆ. ಈಗೆಲ್ಲ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು 2 ಗಂಟೆಗೆ ಒಳಗೆ ಹೋಗುತ್ತೆ ದೇವರು, ಅವಾಗ ನಾವು ಹೋಗ್ತೀವಿ. ಫ್ರೆಂಡ್ಸ್ ಇವರು ನಮ್ಮ ದೊಡ್ಡತ್ತೆ ಮಗ, ನಮ್ಮ ಅತ್ತೆ ಮಗ ದೊಡ್ಡವರು, ಅನಿಲ್ ಅಂತ. ಹಾಯ್ ಮಾಡಿ ಅನಿ. ಊಟ ನಾವು ಮತ್ತೆ ಈಗ ಅಲ್ಲೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಇನ್ನೊಂದು ಮಾಮ ಮನೆಗೆ ಬಂದಿದ್ದೀನಿ. ಇದು ಹೊಸ ಮನೆ, ಲಾಸ್ಟ್ 2 months ಆಯಿತು ಇದು ಗೃಹ ಪ್ರವೇಶ ಆಗಿ. ಬನ್ನಿ ಇವಾಗ ಏನು ಮಾಡ್ತಾಯಿದ್ದಾರೆ ಎಲ್ಲರೂ ನೋಡೋಣ. ಸೊ ಎಲ್ಲರದ್ದು ಊಟ ಆಯಿತು, ಈಗೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮನೆಗೆ ನೋಡಿ. ನಮ್ಮ ರೇಖಾ ಫುಲ್ ಜೋಶ್, ಎಲ್ಲ ಊಟ ಮಾಡ್ತಾ ಇದ್ದಾರೆ ಮಾಡೋರು. ಏನಂತ ಎಲ್ಲರೂ ನಾಯಿ ಏ ಬರ್ಡೇ ಬಾಯ್ ಬಾಯ್ಲಿ
ನೋಡಿ ನಮ್ಮ ಭಾರತೀಯ ಕಾಯಿ ಮಾಡ್ತಾಯಿದ್ದಾರೆ. ಇವರು ನಮ್ಮ ನಾಗು ಅಕ್ಕ, ಇವರು ನಮ್ಮ ರಜಿನಿ, ನಮ್ಮ ಬ್ಯಾಚ್ ಇವರಲ್ಲ. ಸುಷ್ಮಾ ನಮ್ಮ ಮಾಮದ ಇದ್ದಾರಲ್ಲ, ಸೆಕೆಂಡ್ ಮಾಮವ್ರ ಮಗಳು. ಇವರು ದೊಡ್ಡ ಮಾಮನ ಮಗಳು ರೇಖಾ, ಬಿಗ್ ಬಾಸ್ ಅಜ್ಜಿ. ನಮ್ಮ ಸವಿತತ್ತೆ. ಇವನು ಬಂದು ನಮ್ಮ ನಾಗು ಅಕ್ಕ ಇದ್ದಾರಲ್ಲ, ಅವ್ರ ಮಗ ಸಂಜು. ಇವತ್ತು ಸಂಜುದು ಬರ್ಡೇ, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಒಂದು ವಿಶ್ ಮಾಡಿಬಿಡ್ರಿ ಎಲ್ರಿಗೂ ಅವನಿಗೆ ಕಮೆಂಟ್ ಬಾಕ್ಸಲ್ಲಿ, ಓಕೆನಾ? ನಮ್ಮ ಬಂದರು. ಏನು ರಕ್ಕ ಸಪ್ ಇದ್ದಿದೆ. ನಾನು ತಿನ್ನಲಿಲ್ಲ, ಸ್ವಲ್ಪ ಹಾಕ್ಸ್ಕೊಂಡೆ. ಎಷ್ಟು ಒಂದು ಚಪಾತಿ ಅಷ್ಟು ಅಗಲ ಐತೆ, ಒಬ್ಬಟ್ಟು ಚೆನ್ನಾಗಿತ್ತು. 4 ಜನ ತಿನ್ಬೋದು. ಆಯ್ತು ಊಟ ತಿಂದು ಪರವಾಗಿಲ್ಲ. ನಮ್ಮ ವ್ಯೂವರ್ಸ್ ಯಾರು ನಿಂಗೆ ದೃಷ್ಟಿ ಮಾಡ್ಕೊಳ್ಳಲ್ಲ, ತಿಂದು. ಯಾಕೆ ಇನ್ನೊಂದು ಎಕ್ಸ್ಟ್ರಾ ಒಬ್ಬಟ್ಟು ಹಾಕಂತೀಯಾ? ಊಟದ ಸ್ಪೆಷಲ್ ನೋಡಿ, ವೈಟ್ ರೈಸು, ಆಮೇಲೆ ಪಾಯಸ. ಸಾರಿ ಫ್ರೆಂಡ್ಸ್, ಆಗಲೇ ಮಾಡಬೇಕಾಯ್ತು ವಿಡಿಯೋ. ಇದು ದೇವ್ರ ಪ್ರಸಾದ ಒಬ್ಬಟ್ಟು, ಮನೇಲಿ ಮಾಡಿಲ್ಲ, ಹೊರಗಡೆಯಿಂದನೇ ತೊಗೊಂಡ್ಬಂದ್ವಿ. ಮತ್ತು ಈ ಸಾಂಬಾರು ಆವಾಗಲೇ ತೋರಿಸ್ಬೇಕಾಗಿತ್ತು, ನಾನು ಇವಾಗ ತೋರಿಸ್ತೇನೆ ಊಟ ಎಲ್ಲ. ಮತ್ತು ಕಾಳು ಗೊಜ್ಜು ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಕಾಳು ಗೊಜ್ಜು. ಇದು ಪಾಯಸ. ಇನ್ನೂ ಎಷ್ಟೊಂದು ಇರ್ತೈತಿ ಬರ್ತಾರೆ ಊಟಕ್ಕೆ, ಅಷ್ಟೇನಾ? ನಮ್ಮ ಹಾಯ್, ಚಂದ ವಸೂಲಿ ಮಾಡಕ್ ಬಂದಿದ್ದೀರಾ? ಕಮಿಷನ್. ನೀವು ಒಳಗೆ ಬರ್ತೀರ, ನಾವು ನೀವು ಹೊರಗಡೆ ಬಂದ್ರೆ ನೀವು ಕೇಳಿದಷ್ಟು ಡೈಲಾಗ್ಗಳು ಬರ್ತಾವೆ. ಚಾಯ್ಸ್ ನಿಮ್ನೆ, ಯುವರ್ ಚಾಯ್ಸ್. ನಾವಿನ್ನು ತೀರ್ತಾ ಇರ್ತೀವಿ, ಕೇಳಿದಷ್ಟು ಫಿಕ್ಸ್. ಏನ್ ಮಾಡ್ತೀರ ಅದು ಬಂದೇ ಬಿಟ್ಟ ಚಂದ. ಈಗ ದಾರಿ ತಪ್ಪಿ ಬಂದಿದ್ದಲ್ಲ, ಬೇಕು ಅಂತಲೇ ಬಂದಿದ್ದ. ನಮ್ಮೂರು ಹೆಣ್ಮಕ್ಳೆಲ್ಲ ಬಟ್ಟೆ ಕೊಡಿಸ್ತಾ ಇದೀವಿ. ಬಂದ್ರು. ಸಿಂಹಾದ್ರಿಯ ಸಿಂಹ, ಸಿಂಹಾದ್ರಿಯ ಸಿಂಹ ಎಲ್ಲ ಪುನಿ. ಅವರು ಊರ ಚಿಕ್ಕ ಮಗ, ದೊಡ್ಡ ಮಗ. ವಾಹನ ಚಾಲಕರು ಅಂತ ಬರೆಯೋ ವಿಧಾನಸೌಧ. ನೇಮ್ ಪ್ಲೇಟ್ ಅಲ್ಲಿ ಯಾರು ಅನ್ಸುತ್ತೆ ಎಲ್ಲರ ಹೆಸರು ಹಾಕ್ಬಿಟ್ರಿ. ಜಾತ್ರೆಗೆ ಲೈಟಿಂಗ್ಸ್ ಬಿಟ್ಟಿದ್ರಲ್ವ, ಅದಕ್ಕೋಸ್ಕರ ಅಮೌಂಟ್ ಕಲೆಕ್ಷನ್ ಮಾಡೋದಕ್ಕೆ ಬಂದಿದ್ರು. ಸೊ ನಮ್ಮ ಮಾಮ ಎಷ್ಟಾಗುತ್ತೆ ಅಷ್ಟು ಕೊಟ್ಟು ಕಳ್ಸಿದ್ರು. ರಜನಿ ಅವ್ರ ಮಗ ಬಂದ, ಬಾರ ಬಾರ ನಾಚ್ಕೊಂತವನೆ. ಇವ್ರ ಮಗ, ರಜನಿ ಅವ್ರ ಮಗ. ಅಲ್ಲತ್ತಿದೆ ಸಂದೇಲಿ. ಎಷ್ಟೇ ಕ್ಲಾಸ್ ಓದ್ತಿದೀಗ? ನೋಡೋಣ. ಎಷ್ಟೇ ಕ್ಲಾಸ್ ಓದ್ತಿದ್ಯಪ್ಪ? 6th. ಅಪ್ಪ ಬರಲಿಲ್ಲ, ಹೊಟ್ಟೆ ಹಸಿತಂತೆ, ಆ ಕುಡಿ ಹೋಗೈತಿ ಫಸ್ಟ್ ಪಾಪ. ಇನ್ನೇನು 2 ಗಂಟೆಗೆ ಹೋಗ್ಬೇಕು ಒಳೆ ತಕ್ಕೆ. ನಮ್ಮ ರಜಿನಿ ಅಕ್ಕವ್ರು ತುಂಬಾನೇ ಬೆಳೆಸ್ಕೊಂತಾರೆ. ಮಾಡ್ತಿದ್ದೇನೋ ಅಂತ ಕಣ್ಕೊಂಡು
ಒಬ್ಬಟ್ಟು ತಿಂದ್ರೆ ದೃಷ್ಟಿ ಆಗ ಒಬ್ಬಟ್ಟು ತಿಂದ್ಮೇಲೆ ಫ್ಲಾಗ್ ಮಾಡ್ತಾ ಇದ್ದೀನಿ ಏನು ಒಬ್ಬಟ್ಟು ತಿಂದು ಒಂದು ರೌಂಡ್ ದಪ್ಪ ಕಾಳ್ಗೊಜ್ಜು ಗಂಟು ಏ ಹತ್ತಿನ ಒಳಗೆ ಯಾರು ಬರ್ತೀರಾ 7 ಗಂಟೆವರೆಗೆ ಅದು ನಾಯಿ ನೋಡು ಕರೆಕ್ಟ್ ಟೈರ್ ಪಕ್ಕನೆ ಮಲ್ಗೈತಲ್ಲ ಬಿಸಿ ಆಯ್ತಲ್ಲ ಅದಕ್ಕೆ ಕರೀದು ಹಂಗೆ ಮಂಗಲ ಚಕ್ರ ಅಡಿಲ್ ಬೆಳಗ್ಗೆ ಗಂಟೆ 3 ನಾಯಿಗಳು ಹಂಗೆ ಮಲ್ಗೈತೆ ಎದ್ದು ಬಿಡ್ತಾವ ಸದ್ದ ಈ ಕೆಂಚಿ ಮುಂಡ ಊಟ ಮಾಡೋದ 2 ಗಂಟೆ ಹೋಗುತ್ತೆ ದೇವರು ಅವಾಗ ಬಾಯಿ ಬಿಟ್ಟಿಲ್ಲ ಹಾಕ್ಸ್ಕೊಳ್ಳೋದು ಅಲ್ಲಿ ಒಳಗೆ ಹೋದ್ಮೇಲೆ ಬೈರೀಗ ಕಣ್ಣ ಬರ್ತಾ ಬಂದ್ಬಿಡೋಣ ನಾನು ಮಡೆ ಬೇಯಿಸೋದು 8 ಗಂಟೆ ಅನ್ಕೊಂಡೆ ರಾತ್ರಿ ನೆನ್ನೆ ಆಗೋಯ್ತು ಮಡೆ ಇವಾಗ ಮಡೆ ಬೇಸೋದು ಇವಾಗ ಮಡನ ತಗೊಂಡು ಎರಡು ಬೆಳಿಗ್ಗೆ ಮಿಸಿ ಕೊಡ್ಲಿಲ್ಲ ವಾ ಅದಲ್ಲ ಇವತ್ತು ಅದೇ ಪೊಂಗಲ್ ಇವತ್ತು ಬೇರೆ ಮಾಡ್ತಾರ ಬೇರೆ ಮಾಡ್ಕೊಂಡು ಬಂದ್ರಂತೆ ಮಾಡ್ಕೊಬಂದ್ರ ಫ್ರೆಂಡ್ಸ್ ಇವನು ಬಂದು ರಜಿನಿ ಮಗ ಯಾವ ಸ್ಟ್ಯಾಂಡರ್ಡ್ ನೀನು 6 ಸ್ಟ್ಯಾಂಡರ್ಡ್ ನಾನು ಲಾಕ್ಸ್ ನೋಡ್ತೀನಿ ನೀನು ನೋಡಲ್ಲ ಅಂತ ನಿಮ್ಮ ಮಮ್ಮಿ ಫೋನ್ ತೊಗೊಂಬ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ತಂದಿದ್ಯಾ ರೆಡಿಯಾಗಿದ್ದಾನೆ ಹುಡುಗ ಕೊಡಿ ನೋಡ ಹುಡುಗ ಫಾಸ್ಟ್ ಯಾಕೋ ತಗೊಂಬರಕ್ಕೆ ಹೋಯ್ತಾನೆ ಪರವಾಗಿಲ್ಲ ಹುಡುಗ ಫಾಸ್ಟ್ ಇದ್ದಾನೆ ಸೊ ನೈಟ್ ಇವಾಗ ಒಂದು 11:30 ಆಗಿದೆ ಊಟ ಎಲ್ಲ ಮಾಡಿದ್ದೀವಿ ಹೋಗ್ಬೇಕು ಒಂದು 2 ಗಂಟೆಗೆ ಹೊಳೆ ಹತ್ರ ಹೋಗ್ತೀವಿ ಎಲ್ಲರೂ ಹೊಳೆ ಹತ್ರ ಹೋದ್ಮೇಲೆ ನಿಮ್ಗೆ ಅಲ್ಲಿನ ವಿಡಿಯೋ ತೋರಿಸ್ತೀನಿ ಯಾವ ರೀತಿ ಮಾಡ್ತಾರೆ ಅಲ್ಲಿ ಪೂಜೆ ಎಲ್ಲ ಅಂತ ಇವ್ರು ಗೊತ್ತಲ್ಲ ನಮ್ಮ ಸವಿತತ್ತೆ ಮಗಳು ಸವಿತತ್ತೆ ಮಗಳು ಇವ್ರು ಬಂದು ಇವರ ಚಿಕ್ಕಮ್ಮನ ಮಗಳು ಫ್ರೆಂಡ್ಸ್ ಇವ್ರು ಬಂದು ಲಾವಣ್ಯ ಅಂತ ನಮ್ಮ ಸುಷ್ಮಾ ಇದ್ದಾರಲ್ಲ ಅವ್ರ ಚಿಕ್ಕಮ್ಮನ ಮಗಳು ಲಾವಣ್ಯ ಕೂಡ ಬ್ಯಾಂಗ್ಳೂರಲ್ಲೇ ಇರೋದು ಜಾತ್ರೆ ಅಂತ ಅವರು ಕೂಡ ಬಂದಿದ್ದಾರೆ ಸೊ ಊಟ ಎಲ್ಲ ಮಾಡ್ಕೊಂಡು ಹೀಗೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಹೊಳೆಗೆ ಹೋಗ್ಬೇಕಲ್ವ ಎಷ್ಟೊತ್ತಿಗೆ ಹೋಗೋಣ ಯಾವ ರೀತಿ ಹೋಗೋದು ಯಾವ ಟೈಮ್ಗೆ ಅಂತ ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಮತ್ತು ನೋಡಿ ನಾನು ಹಿಂದೆ ಬಸ್ಸೆಲ್ಲ ನಿಂತಿದೆ ಇದು ಮೈಸೂರು ಟು ನಮ್ಮ ಊರು ವಿಲೇಜ್ಗೆ ಬಿಟ್ಟಿರೋ ಬಸ್ಸು ಇದು ನೈಟ್ ಇಲ್ಲೇ ಹಾಲ್ಟ್ ಆಗುತ್ತೆ ಮಾರ್ನಿಂಗ್ 5 o'clock ಒಂದು ಬಸ್ ಇದೆ ಮತ್ತು 7 o'clock ಒಂದು ಬಸ್ ಇದೆ ಬಸ್ಸಿಗೇನು ಪ್ರಾಬ್ಲಮ್ ಇಲ್ಲ ಇದು ನೋಡಿ ಮೇಯ್ನ್ ರೋಡು ಈ ಕಡೆನೇ ನಾವು ಮೈಸೂರಿಗೆ ಹೋಗೋ ರೋಡ್ ಇದು ಅಲ್ಲೇ ಕೂಡ ಕಾಲುವೆ ಕೂಡ ಇದೆ ನಮಗೆ ಮನೆ ಮುಂದೆನೇ ನಿಯರ್ ಇದೆ ಕಾಲುವೆ ಹೊಲ ಗದ್ದೆ ಎಲ್ಲ ಒಳ್ಳೆ ಟೈಮ್ ಪಾಸ್ ಕೂಡ ಆಗುತ್ತೆ ಅನ್ಬೋದು ಊರಿಗೆ ಹೋದರೆ ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ನೆಕ್ಸ್ಟ್ ಪಾರ್ಟ್ 2 ಲಾಗ್ನಲ್ಲಿ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು